ಶ್ರೀ ವಾಸವಿ ಕನ್ಯಕಾದೇವಿ ಪುರಾಣ ಷೋಡಶಾಧ್ಯಾಯ. ಪೆನುಗೊಂಡೆಗೆ ವೈಶ್ಯರೊಡನೆ ರಾಜೇಂದ್ರನ ಆಗಮನ, ಧೌಮ್ಯಾದಿ ಮಹರ್ಷಿಗಳ ಆಗಮನ. ಮಾರನೆಯ ದಿನ ಪ್ರಾತಃ ಕಾಲದಲ್ಲಿ ಕಾಲಕೃತ್ಯಗಳನ್ನು ಮುಗಿಸಿಕೊಂಡು ಆ ವೈಶ್ಯೋತ್ತಮರು ಪರಿವಾರ ಚತುರಂಗ ಬಲಸಮೇತನಾದ ರಾಜೇಂದ್ರ ಭೂಪತಿಯೊಡಗೂಡಿ ಪದ್ಮಶಯನಪುರದಿಂದ ಹೊರಟು ಪೆನುಗೊಂಡೆ ಪುರವನ್ನು ಸೇರಿದರು. ಪುರ ಪ್ರದಕ್ಷಿಣೆ ಮಾಡಿ ಬಂದು ಗೌರಿ ನಗರೇಶ್ವರರನ್ನು, ಕೋನಕಮಲ ಜನಾರ್ದನರನ್ನು, ವಿಂಧ್ಯಾವಾಸಿನಿ ದೇವಿಯನ್ನು ಅತ್ಯಂತ ಭಕ್ತಿಯಿಂದ ಅರ್ಚಿಸಿ ರಾಜೇಂದ್ರನಿಗೆ ಸಮುಚಿತವಾದ ಬಿಡದಿಯನ್ನು ಏರ್ಪಾಟು ಮಾಡಿಸಿ ತಮ್ಮ ತಮ್ಮ ಮನೆಗಳಿಗೆ ಹೊರಟು ಹೋದರು. ಆ ಮರುದಿನ ಉದಯ ಕಾಲದಲ್ಲಿ ಶ್ರೀನಗರೇಶ್ವರ ಸ್ವಾಮಿ ದೇವಾಲಯ ಪ್ರಾಂಗಣದಲ್ಲಿ ಸರ್ವರು ಸಮಾವೇಶಗೊಂಡರು. ಅನಂತರ ರಾಜೇಂದ್ರ ಭೂಪತಿಯು ಮಂತ್ರಿ, ಸೇನಾಪತಿ, ಪುರೋಹಿತ ಸಮೇತ ನಗರೇಶ್ವರ ಸ್ವಾಮಿ ಮಂಟಪವನ್ನು ಪ್ರವೇಶಿಸಿದನು. ವೈಶ್ಯರು ಆ ರಾಜೇಂದ್ರನನ್ನು ಸ್ವಾಗತಿಸಿ ಅವರನ್ನು ಸಮುಚಿತಾಸನಗಳ ಮೇಲೆ ಉಪವಿಷ್ಟರಾಗಿಸಿದರು. ಇಷ್ಟರಲ್ಲಿ ಧೌಮ್ಯ ಋಷಿಗಳು ತದಿತರ ಮುನಿಗಳೊಡನೆ ಶಿಷ್ಯಗಣಗಳೊಡನೆ ಅಲ್ಲಿಗೆ ಆಗಮಿಸಿದರು. ಆಗ ರಾಜೇಂದ್ರನು ಎದ್ದು, ಹೇ ಸಭಾಸದರೇ, ಮಹಾನ್ ವ್ಯಕ್ತಿಯಾದ ನನ್ನ ತಂದೆಯ ಅಜ್ಞಾನದಿಂದ ಮಾಡಲ್ಪಟ್ಟ ಅಪರಾಧವನ್ನು ಕ್ಷಮಾಶೀಲರಾಗಿ ನೀವು ಸಹಿಸಬೇಕು. ಆ ಅಪರಾಧದ ಶಾಂತಿಗಾಗಿಯೂ ಶ್ರೀ ವಾಸವಿ ದೇವಿ ಪ್ರೀತಿಗಾಗಿಯೂ 1ನೇ 4 ಭಾಗವನ್ನು ನಿಮಗೆ ಸಮರ್ಪಿಸಿಕೊಡುತ್ತಿರುವೆ. ವಿರೂಪಾಕ್ಷ ಶ್ರೇಷ್ಠಿಯನ್ನು ವೈಶ್ಯ ಸಾಮ್ರಾಜ್ಯಾಧಿಪತಿಯಾಗಿ ಅಭಿಷಿಕ್ತನಾಗಿಸುವೆನು ಎಂದು ನುಡಿದನು. ಆ ಸಮಯದಲ್ಲಿ ಗಾಲವ್ಯಾಧಿ ಮಹರ್ಷಿಗಳು ಶಿಷ್ಯ ಪ್ರಶಿಷ್ಯರೊಡನೆ ಅಲ್ಲಿಗೆ ಪಾದಾರ್ಪಣೆ ಮಾಡಿದರು. ರಾಜೇಂದ್ರ ಭೂಪತಿಯು, ಧೌಮ್ಯ ಋಷಿಯು, ಭಾಸ್ಕರಾಚಾರ್ಯರು, ವಿಪ್ರರು ಮತ್ತು ವೈಶ್ಯವರೇಣ್ಯರೆಲ್ಲರೂ ಆ ಮಹರ್ಷಿಗಳನ್ನು ಅರ್ಘ್ಯಪಾದ್ಯಾದಿ ವಿಧಿಗಳಿಂದ ಪೂಜಿಸಿ ಮಧುಪರ್ಕಾದಿಗಳನ್ನು ನೀಡಿ ಗೌರವಿಸಿದರು. ಆ ಬಳಿಕ ಆ ಋಷಿಗಳು ಧರ್ಮಪೀಠಗಳ ಮೇಲೆ ಸುಖಾಸೀನರಾಗಿ ರಾಜೇಂದ್ರನನ್ನು ನೋಡಿ, ರಾಜ, ನೀನೀಗ ಕೃತಾರ್ಥನಾದೆ. ನಿರಪರಾಧಿಗಳಾದ ಈ ವೈಶ್ಯ ಪುಂಗವರಿಗೆ ನಿನ್ನ ಜನಕನು ಮಾಡಿದ ಪಾಪವು ನಿನ್ನ ಪ್ರಾರ್ಥನೆಯಿಂದ ಕಳೆಯಿತು. ಕಾರ್ಯಕಾರಣ ಸಂಬಂಧವು ಹಾಗಿದ್ದುದರಿಂದ ಈ ದುಷ್ಕೃತ್ಯವು ಜರುಗಿತು. ವಿಧಿ ನಿರ್ಣಯವನ್ನು ಯಾರೂ ತಪ್ಪಿಸಲಾರರು. ಈಗ ನೀನು ನಿನ್ನ ರಾಜ್ಯವನ್ನು ಪರಿಪಾಲಿಸು. ಸಕಲ ಪಾಪಗಳಿಗೂ ಕಾಮವು ಮುಖ್ಯ ಕಾರಣವಾಗಿ ಹೇಳಲ್ಪಟ್ಟಿದೆ. ಪರಾಶಕ್ತ್ಯಾವತಾರಿಣಿಯಾದ ವಾಸವಿ ದೇವಿಯನ್ನು ಕಾಮಿಸಿದವನಾಗಿ ನಿನ್ನ ತಂದೆ ವಿಷ್ಣುವರ್ಧನನು ನಶಿಸಿದನು. ಆದರೆ ಆ ದೇವಿ ಕೃಪೆಯಿಂದಾಗಿ ಆತನೀಗ ಶಾಪ ವಿಮುಕ್ತನಾಗಿ ಸರ್ವಾಧಿಕ ಸ್ಥಾನವನ್ನು ಹೊಂದಿರುವನು. ನೀನಿನ್ನು ಅವನಿಗಾಗಿ ದುಃಖ ಪಡುವ ಅಗತ್ಯವಿಲ್ಲ. ಮಹಾದೇವಿಯ ಜನನದಿಂದ ವೈಶ್ಯ ವಂಶವು ಪುನೀತವಾಯಿತು. ಆ ವಾಸವಿ ದೇವಿಗೆ ನೀನು ಕೂಡ ಶರಣಾಗು ಎಂದು ಹೇಳಿ ಮತ್ತೆ ವೈಶ್ಯ ಶ್ರೇಷ್ಠರನ್ನು ನೋಡಿ, ಎಲೈ ವೈಶ್ಯೋತ್ತಮರೇ, ಈ ರಾಜನಿಂದ ನೀಡಲ್ಪಟ್ಟ ರಾಜ್ಯ ಸರ್ವಸ್ವವನ್ನು ನೀವು ವಾಸವಿ ದೇವಿಗೆ ಸಮರ್ಪಿಸಿರಿ. ತದನಂತರ 102 ಗೋತ್ರಗಳ ವೈಶ್ಯಕುಮಾರರು ಕಾಶಿಯಿಂದ ತೆಗೆದುಕೊಂಡು ಬಂದ ಶಿವಲಿಂಗಗಳನ್ನು ಪ್ರಧಾನ ರಾಜಬೀದಿಯಲ್ಲಿ ಪ್ರತಿಷ್ಠೆ ಮಾಡಿರಿ. ಇನ್ನು ಮುಂದೆ ಆ ಬೀದಿಯು ಲಿಂಗಾಲವೀಧಿ, ಅಂದರೆ ಲಿಂಗಗಳ ಬೀದಿ ಎಂದು ಖ್ಯಾತವಾಗುವುದು. ಪೂರ್ವದಲ್ಲಿ ನಿಮ್ಮ ಮೂಲ ಪುರುಷರ ಕೈಲಾಸವಾಸದ ಪವಿತ್ರ ಸಂಘಟನೆಯನ್ನು ಗುರುತು ಮಾಡುತ್ತಾ ಈ ಪೆನುಗೊಂಡೆ ನಗರವು ಅಪರ ಕೈಲಾಸವಾಗಿ ಪ್ರಕಾಶಮಾನವಾಗುವುದು. ಅತ್ಯಂತ ಪ್ರಾಚೀನ ಕಾಲದಲ್ಲಿಯೇ ಅಪೂರ್ವವಾದ 18 ಮಹಾನಗರಗಳನ್ನು ನಿರ್ಮಿಸಿ ನಾಗರರೆಂಬ ಹೆಸರಿನಲ್ಲಿ ಪ್ರಸಿದ್ಧಿ ಪಡೆದ ಅಂದಿನ ವೈಶ್ಯರ ರಕ್ಷಕನಾಗಿ ನೆಲೆಸಿದ ಕಾರಣದಿಂದ ಇಲ್ಲಿಯ ಈಶ್ವರನು ನಗರೇಶ್ವರನೆಂಬ ನಾಮವನ್ನು ಧರಿಸಿದನು. ನಿಮ್ಮ ರಾಜಧಾನಿಯಾದ ಪೆನುಗೊಂಡೆ ಪಟ್ಟಣವು ನಗರಿ ಪೆನುಗೊಂಡೆ ಎಂಬ ಹೆಸರಿನಲ್ಲಿ ನಿರ್ಮಿಸಲ್ಪಟ್ಟಿತು. ಇಲ್ಲಿಯ ವೈಶ್ಯ ಯುವಕರು ಬಾಲನಗರರೆಂದು ಕರೆಯಲ್ಪಡುತ್ತಿರುವರು. ಇಂಥ ಮಹತ್ತರ ವಿಶಿಷ್ಟತೆಯನ್ನು ಹೊಂದಿರುವ ಆರ್ಯ ವೈಶ್ಯರ ಪವಿತ್ರ ಚರಿತ್ರೆಯು ಇನ್ನು ಮುಂದೆ ಜಗತ್ಪ್ರಸಿದ್ಧವಾಗಿ ವಿರಾಜಿಸುವುದು ಎಂದು ಹೇಳಿದರು. ಬಳಿಕ ಆ ಮಹರ್ಷಿಗಳ ಆದೇಶಾನುಸಾರವಾಗಿ ವಿರೂಪಾಕ್ಷಾದಿ ವೈಶ್ಯ ನಾಯಕರು ಪೆನುಗೊಂಡೆಯಲ್ಲಿ ಶಿವಲಿಂಗ ಪ್ರತಿಷ್ಠಾಪನಾ ಕಾರ್ಯಕ್ಕೆ ಸರ್ವ ಸನ್ನಾಹಗಳನ್ನು ಮಾಡಿದರು. ಪೆನುಗೊಂಡೆಯಲ್ಲಿ ಶಿವಲಿಂಗಗಳ ಪ್ರತಿಷ್ಠೆ, ಪ್ರಧಾನ ಬೀದಿಯು ಲಿಂಗಾಲವೀದಿಯಾಗಿ ಪ್ರಸಿದ್ಧವಾಗುವಿಕೆ. ವಿರೂಪಾಕ್ಷನು ಪ್ರಮುಖ ವೈಶ್ಯರು ಕಾಶಿಯಿಂದ ತಂದ ಶಿವಲಿಂಗಗಳನ್ನು ಮತ್ತು ದಿವ್ಯ ಮಣಿಸ್ಥಗಿತ ವಿಶಿಷ್ಟ ಮಹಾಲಿಂಗವನ್ನು ನಗರಿ ಪೆನುಗೊಂಡೆಯ ಪ್ರಧಾನ ರಾಜಬೀದಿಯಲ್ಲಿ ಗುರು ಭಾಸ್ಕರರಿಂದಲೂ ಗಾಲವ್ಯಾಧಿ ಮಹರ್ಷಿಗಳಿಂದಲೂ ಶೈವಾಗಮ ವಿಧಾನದಲ್ಲಿ ಮಹೋನ್ನತ ವೈಭವೋಪೇತವಾಗಿ ಪ್ರತಿಷ್ಠೆ ಮಾಡಿಸಿದರು. ಆಗ ಆ ನಗರವು ಅಪರ ಕಾಶಿಯಂತೆ ಪ್ರಕಾಶಿಸತೊಡಗಿತು.
ಬಲಾಢ್ಯರಾದ ವೀರರು ಭಾರವೆತ್ತಿ ಅವರವರ ಬಲ ಪರೀಕ್ಷೆ ಮಾಡಿಕೊಳ್ಳುವುದಕ್ಕಾಗಿ ವಿಶೇಷವಾಗಿ ಭರವಾದ ನಂದಿ ವಿಗ್ರಹಗಳನ್ನು ಅಲ್ಲಿಯೇ ಆಲಯಗಳ ಮುಖದ್ವಾರಗಳ ಬಳಿ ನೆಲೆಯಾಗಿ ನಿಲ್ಲುವಂತೆ ಸ್ಥಿರಗೊಳಿಸಿದರು. ಆ ರಾಜಬೀದಿಯು ಅಂದಿನಿಂದ ಲಿಂಗಾಲ ಬೀದಿ, ಅಂದರೆ ಲಿಂಗಗಳ ಬೀದಿ ಎಂದು ಪ್ರಸಿದ್ಧವಾಯಿತು. ಅನಂತರ ಮಹಾಪ್ರಭುವಾದ ರಾಜರಾಜೇಂದ್ರ ಭೂಪತಿಯು ವಿರೂಪಾಕ್ಷ ಶ್ರೇಷ್ಠಿಯನ್ನು ಕರೆದು ಗಂಭೀರವಾದ ವಚನಗಳಿಂದ, ಮಹಾಬುದ್ಧಿಯುಕ್ತನಾದ ವಿರೂಪಾಕ್ಷ ಶ್ರೇಷ್ಠಿ, ರಾಜ್ಯದಲ್ಲಿ ನಿನ್ನನ್ನು ನಾನು ಅಭಿಷಿಕ್ತಗೊಳಿಸುತ್ತಿರುವೆ, ದೀಕ್ಷಿತನಾಗು ಎಂದನು. ದೇವಿ ಸನ್ನಿಧಾನದಲ್ಲಿದ್ದು ರಾಜಶ್ರೇಷ್ಠನು ಹಾಗೆ ನುಡಿಯಲು ವಿರೂಪಾಕ್ಷ ಶ್ರೇಷ್ಠಿಯು, ಸಮಸ್ತ ಲೋಕಗಳಿಗೆ ರಾಜ್ಞಿಯೂ ಸರ್ವೇಶ್ವರಿಯೂ ಪರದೇವತೆಯೂ ಇಲ್ಲಿಯೇ ಇರುವಳು. ಐಶ್ವರ್ಯ ಕೋರುವವರು ಆ ವಾಸವಿಗೆ ಪಟ್ಟಾಭಿಷೇಕ ಮಾಡಬೇಕಾಗಿದೆ. ಹಾಗೆ ಮಾಡುವುದು ನಮಗೆ ಅಖಿಲೈಶ್ವರ್ಯಪ್ರದವಾಗಬಲ್ಲುದು ಎಂದು ಹೇಳಿದನು. ಸಕಲ ಋಷಿಗಣವು ಬ್ರಹ್ಮ ಕ್ಷತ್ರಿಯ ವೈಶ್ಯರೆಲ್ಲರೂ ವಿರೂಪಾಕ್ಷನ ವಚನಗಳನ್ನು ಕೇಳಿ ಸಂತುಷ್ಟರಾದರು. ಅನಂತರ ಮುನಿಶ್ರೇಷ್ಠರೆಲ್ಲರೂ ಋಷಿ ಶ್ರೇಷ್ಠನಾದ ಭಾಸ್ಕರಾಚಾರ್ಯರನ್ನು ಪ್ರೀತಿಯಿಂದ ಅಭಿಷೇಕಾರ್ಥವಾಗಿ ಏರ್ಪಾಟುಗಳನ್ನು ಮಾಡಿಸುವಂತೆ ಪ್ರೀತಿಯಿಂದ ತ್ವರೆಗೊಳಿಸಿದರು. ಶ್ರೀ ವಾಸವಿ ಕನ್ಯಕಾ ದೇವಿ ಪಟ್ಟಾಭಿಷೇಕ ಮಹೋತ್ಸವ. ಭಾಸ್ಕರಾಚಾರ್ಯರು ಧೌಮ್ಯ ಋಷಿಗಳು ಶ್ರೀ ವಾಸವಿ ದೇವಿ ಪಟ್ಟಾಭಿಷೇಕಕ್ಕೂ ತದನಂತರ ನಡೆಯಬೇಕಾದ ವಿರೂಪಾಕ್ಷನ ಯುವರಾಜ ಪಟ್ಟಾಭಿಷೇಕಕ್ಕೂ ಸುಮುಹೂರ್ತವನ್ನು ನಿರ್ಣಯಿಸಿದರು. ರಾಜಾಜ್ಞೆಯನ್ನನುಸರಿಸಿ ವಿಶಿಷ್ಟವಾದ ರಮ್ಯ ತೋರಣಗಳಿಂದಲೂ ಮಹೋನ್ನತ ಧ್ವಜಗಳಿಂದಲೂ ವೃಷಭ, ಜಿಂಕೆ, ಗೋವು ಮೊದಲಾದ ಮೃಗ ಚಿಹ್ನೆಗಳಿಂದ ಕೂಡಿದ ವಿಚಿತ್ರ ಪತಾಕೆಗಳಿಂದಲೂ ಮುತ್ತಿನ ರಂಗೋಲಿಗಳಿಂದಲೂ ಚಂದನೋದಕ ಸಿಂಚನದಿಂದಲೂ ಮನೋಜ್ಞ ಫಲಗಳ ಭಾರದಿಂದ ಬಾಗಿರುವ ಬಾಳೆ ಕಂಬಗಳಿಂದಲೂ ಎತ್ತರವಾದ ವಿಳೆಯದೆಲೆಯ ಗಿಡಗಳಿಂದಲೂ ಪೆನುಗೊಂಡೆಯ ಪಟ್ಟಣವೆಲ್ಲ ಸರ್ವಾಂಗ ಸುಂದರವಾಗಿ ಅಲಂಕರಿಸಲ್ಪಟ್ಟಿತ್ತು. ಮುಹೂರ್ತ ದಿನದಲ್ಲಿ ಎಲ್ಲರೂ ಕಾಲಕೃತ್ಯಗಳನ್ನು ತೀರಿಸಿಕೊಂಡು ಶ್ರೀ ವಾಸವಿ ಕನ್ಯಕಾ ಪರಮೇಶ್ವರಿ ದೇವಿಯ ಆರ್ಚಾವತಾರ ಮೂರ್ತಿಯ ಸನ್ನಿಧಿಗೆ ಸೇರಿದರು. ಅಷ್ಟಾದಶ ಪಟ್ಟಣಗಳಲ್ಲಿಯೂ ಅವುಗಳ ಪರಿಸರದ ಗ್ರಾಮಗಳಲ್ಲಿಯೂ ಇದ್ದ ವೇದಾಧ್ಯಯನ ಸಂಪನ್ನರಾದ ವಿಪ್ರರು, ಆಬಾಲವೃದ್ಧರು ನೂತನ ವಸ್ತ್ರಾಲಂಕಾರಗಳನ್ನು ಧರಿಸಿ ಶ್ರೀ ವಾಸವಿ ದೇವಿ ಪಟ್ಟಾಭಿಷೇಕ ಮಹೋತ್ಸವವನ್ನು ವೀಕ್ಷಿಸಲು ಬಂದರು. ಚಿರಕಾಲದಿಂದಲೂ ವಿಷ್ಣುವರ್ಧನ ಚಕ್ರವರ್ತಿಗೆ ಸೇವೆ ಸಲ್ಲಿಸುತ್ತಿದ್ದ ವಿವಿಧ ದೇಶಗಳ ರಾಜರೂ ಕೂಡ ಆಹ್ವಾನಿತರಾಗಿ ಪಟ್ಟಾಭಿಷೇಕ ಮಹೋತ್ಸವವನ್ನು ದರ್ಶಿಸಲು 4 ದಿಕ್ಕುಗಳಿಂದಲೂ ಆಗಮಿಸಿದರು. ವಿರೂಪಾಕ್ಷಾದಿ ವೈಶ್ಯಶ್ರೇಷ್ಠರು ಸುಸ್ನಾತರಾಗಿ ದಿವ್ಯ ಮಾಲ್ಯಾಂಬರಗಳನ್ನು ಧರಿಸಿ ಸರ್ವಾಭರಣಭೂಷಿತರಾಗಿ ಅಲ್ಲಿಗೆ ಆಗಮಿಸಿದರು. ಅನಂತರ ಅಭಿಷೇಕ ಕಾರ್ಯಕ್ರಮವು ಪ್ರಾರಂಭವಾಯಿತು. ನಾನಾ ವಿಧ ಔಷಧೀಯ ರಸಗಳಿಂದ ಸಕಲ ಪುಣ್ಯತೀರ್ಥ ಜಲಗಳಿಂದ ತುಂಬಲ್ಪಟ್ಟ ಸಹಸ್ರ ಪದ್ಮರಾಗಮಣಿಮಯ ಕನಕ ಕಲಶಗಳಿಂದ ರತ್ನ ಖಚಿತವಾದ ವೇದಿಕೆಯು ಅಲಂಕೃತವಾಗಿತ್ತು. ಪುರೋಹಿತರಾದ ಧೌಮ್ಯರು, ವೈಶ್ಯಕುಲ ಗುರುಗಳಾದ ಭಾಸ್ಕರಾಚಾರ್ಯರು ವಿದ್ಯುಕ್ತ ಪ್ರಕಾರದಲ್ಲಿ ಅಗ್ನಿ ಪ್ರತಿಷ್ಠಾಪನೆ ಮಾಡಿ ಹಲವು ವೇದ ಮಂತ್ರಗಳಿಂದ ಆಜ್ಯ ಪಾಯಸ ಸಮಿದಾಧಿಗಳಿಂದ ಹೋಮ ಮಾಡಿದರು. ಹೋಮ ಕಾರ್ಯಕ್ರಮ ನಂತರ ಚಿಂತಾಮಣಿ ಭದ್ರಪೀಠದ ಮೇಲೆ ಅರ್ಚಾವತಾರಿಣಿಯಾಗಿ ವಿರಾಜಿಸುತ್ತಿದ್ದ ಶ್ರೀ ವಾಸವಿ ಕನ್ಯಕಾ ಪರಮೇಶ್ವರಿಗೆ ಋಗ್ಯಜುಸ್ಸಾಮ ಮಂತ್ರಗಳಿಂದ ವೇದಾಂಗ ಪಾರಂಗತರಾದ ವಿಪ್ರೋತ್ತಮರು ಅಭಿಷೇಕ ಮಾಡಿದರು. ಅನಂತರ ಕ್ಷತ್ರ ಕುಲಾಚಾರ್ಯರಾದ ಧೌಮ್ಯ ಋಷಿ ಆಯಾತಯಾಮ ಮಂತ್ರಗಳಿಂದ ದೇವಿಗೆ ಅಭಿಷೇಕ ಮಾಡಿದರು. ಆಗ, ಹೇ ದೇವಿ, ನೀನು ಸರ್ವಕ್ಕೂ ಆದಿಶಕ್ತಿಯು, ಸರ್ವೇಶ್ವರಿಯು, ವಿಷ್ಣು ಸಹೋದರಿಯಾದ ಯೋಗಮಾಯಾ ಕನ್ಯೆಯು, ಈ ರಾಜ್ಯವನ್ನು ಸಮಸ್ತ ಐಶ್ವರ್ಯಗಳಿಂದ ವೃದ್ಧಿಗೊಳಿಸು ಎಂದು ಮಂತ್ರಪೂತ ವಚನಗಳಿಂದ ಗಾಲವ್ಯಾದಿ ಮಹಾಮುನಿಗಳೆಲ್ಲರೂ ದೇವಿಗೆ ಅಭಿಷೇಕ ಮಾಡಿದರು. ಬಳಿಕ ಪುರೋಹಿತರಾದ ಧೌಮ್ಯ ಋಷಿಯ ಆಣತಿ ಮೇರೆಗೆ ರಾಜರಾಜೇಂದ್ರ ಭೂಪಾಲನು ಶ್ರೀ ವಾಸವಿ ಕನ್ಯಕಾ ದೇವಿಗೆ ಪಾದಾಭಿಷೇಕ ಮಾಡುತ್ತಾ, ಹೇ ಜಗದೀಶ್ವರಿ, ನನ್ನ ರಾಜ್ಯವನ್ನು ನನ್ನ ವಂಶವನ್ನೂ ಕಾಪಾಡು ಎಂದು ದೇವಿ ಚರಣಗಳ ಮೇಲೆ ಶಿರವಿಟ್ಟು ಪ್ರಾರ್ಥಿಸಿದನು. ವಿರೂಪಾಕ್ಷನಿಗೆ ಯುವರಾಜ ಪಟ್ಟಾಭಿಷೇಕ, ಭಾಸ್ಕರಾಚಾರ್ಯರ ಧರ್ಮೋಪದೇಶ. ಮಾರನೆಯ ದಿನ ಉದಯ ಕಾಲದಲ್ಲಿ ವಿರೂಪಾಕ್ಷನು ಮಂಗಳ ಸ್ನಾನ ಮಾಡಿ ರಾಜೋಚಿತವಾದ ಸಮಸ್ತ ವಸ್ತ್ರಾಭರಣಗಳನ್ನು ಧರಿಸಿ ಶತ್ರುಮರ್ದನ ಸಮರ್ಥವಾದ ಭದ್ರಗಜವನ್ನು ಅಧಿರೋಹಿಸಿದನು. ಅಷ್ಟರಲ್ಲಿ ರಾಜೇಂದ್ರ ಭೂಪಾಲನು ಬಂದು ತಾನು ಕೂಡ ವಿರೂಪಾಕ್ಷನು ಏರಿ ಕುಳಿತ ಆನೆಯ ಮೇಲೆ ಅಂಬಾರಿಯಲ್ಲಿ ಕುಳಿತನು. ಆ ವಿರೂಪಾಕ್ಷ ರಾಜೇಂದ್ರರಿರುವರು ಐರಾವತ ಮಹಾಗಜದ ಮೇಲೆ ರಾರಾಜಿಸುತ್ತಿದ್ದ ಇಂದ್ರೋಪೇಂದ್ರರಂತೆ ಪ್ರಕಾಶಿಸಿದರು.
ಮಂತ್ರಿ ಸಾಮಂತಾದಿಗಳು ಮತ್ತು ಸಮಸ್ತ ಪರಿವಾರವು ಹಿಂದೆ ನಡೆಯುತ್ತಿರಲು ಅವರು ಪುರ ಪ್ರದಕ್ಷಿಣೆ ಮಾಡಿ ರಾಜಸಭಾ ಸ್ಥಳಕ್ಕೆ ಬಂದು ಸೇರಿಕೊಂಡರು. ಅನಂತರ ರಾಜೇಂದ್ರ ವಿರೂಪಾಕ್ಷರು ಭದ್ರಗಜದಿಂದ ಇಳಿದು ಸರ್ವಾಲಂಕಾರ ಶೋಭಿತವಾದ ಸಭಾಭವನದೊಳಕ್ಕೆ ಪಾದಾರ್ಪಣೆ ಮಾಡಿದರು. ಭಾಸ್ಕರಾಚಾರ್ಯರು ರಾಜೇಂದ್ರನ ಗುರುವಾದ ಧೌಮ್ಯರು ವಿರೂಪಾಕ್ಷನನ್ನು ಪೆನುಗೊಂಡೆ ರಾಜ್ಯ ಸಿಂಹಾಸನದ ಮೇಲೆ ಉಪವಿಷ್ಟನನ್ನಾಗಿಸಿದರು. ಆಗ ರಾಜೇಂದ್ರ ಭೂಪತಿಯ ಆದೇಶಾನುಸಾರವಾಗಿ ಪುರೋಹಿತರಿರುವರು ಶಾಸ್ತ್ರೀಯ ವಿಧಿಯಲ್ಲಿ ವಿರೂಪಾಕ್ಷನಿಗೆ ಯುವರಾಜ ಪಟ್ಟಾಭಿಷೇಕ ಮಾಡಿದರು. ರಾಜೇಂದ್ರ ನೃಪತಿಯು ವಿರೂಪಾಕ್ಷನಿಗೆ ನವರತ್ನಮಯವಾದ ದಿವ್ಯಭೂಷಣಗಳನ್ನು, ಮುತ್ತಗಜಗಳನ್ನು, ಅರಬ್ ದೇಶದ ಅಶ್ವಗಳನ್ನು, ಮೋಹರಿ ಹಾರಗಳನ್ನು ಧರಿಸಿದ 1000 ಮಂದಿ ದಾಸಿ ಜನ ಸಮುದಾಯವನ್ನು, ಪರಿಮಳ ಗಂಧಗಳನ್ನು, ಚೀನಾಂಬರಗಳನ್ನು ಆಹಾರ ಪ್ರೀತಿಯಿಂದ ಬಹುಮಾನವಾಗಿತ್ತನು. ರಾಜನಿಂದ ನೀಡಲ್ಪಟ್ಟ ಆ ಸಮಸ್ತ ಸಂಪತ್ತನ್ನು ವಿರೂಪಾಕ್ಷನು ವಾಸವಿ ದೇವಿಗೆ ಸಮರ್ಪಿಸಿದನು. ಆನಂತರ ವಿರೂಪಾಕ್ಷನು ರಾಜೇಂದ್ರನು ತನಗಿತ್ತ ಸಂಪದಗಳಿಗೆ 2ರಷ್ಟು ಅಧಿಕವಾಗಿ ಸರ್ವವೇದ ಸಂಪತ್ತುಗಳನ್ನು ರಾಜೇಂದ್ರ ಧರೇಶನಿಗೆ ಸಮರ್ಪಿಸಿ ಸನ್ಮಾನಿಸಿದನು. ಆಗ ವಿರೂಪಾಕ್ಷ ನೃಪಾಲನು ತಾನು ವಾಸವಿ ದೇವಿಗೆ ಪ್ರತಿನಿಧಿಯಾಗಿ ಧರ್ಮವನ್ನು ಅತಿಕ್ರಮಿಸದೆ ಪ್ರಜಾನುರಂಜಕವಾಗಿ ತನ್ನ ತಂದೆ ಏರ್ಪಡಿಸಿದ ಗಣತಂತ್ರ ವಿಧಾನದಲ್ಲಿ ರಾಜ್ಯಪಾಲನೆ ಮಾಡುವೆನೆಂದು ಪ್ರತಿಜ್ಞೆ ಮಾಡಿದನು. ಆಗ ಭಾಸ್ಕರಾಚಾರ್ಯರು ಸಭೆಯನ್ನುದ್ದೇಶಿಸಿ, ಹೇ ವೈಶ್ಯವರರೇ, ಶ್ರೀ ವಾಸವಿ ದೇವ್ಯಾಜ್ಞೆಯಂತೆ ಈಗ ನಿಮಗೆ ಕೆಲವು ವಿಶೇಷ ವೈಶ್ಯ ಧರ್ಮಗಳನ್ನು ಹೇಳುತ್ತಿರುವೆ, ಸಾವಧಾನವಾಗಿ ಕೇಳಿರಿ ಎಂದು ಹೇಳಲಾರಂಭಿಸಿದರು. ದೈವದಿಂದ ಆದಿಯಲ್ಲಿ ಧರ್ಮಾಧರ್ಮಗಳು ಕರ್ಮರೂಪವಾಗಿ ಸೃಷ್ಟಿಸಲ್ಪಟ್ಟವು. ಕರ್ಮರೂಪವಾದ ಆ ಧರ್ಮಾಧರ್ಮಗಳಿಂದ ಆ ಸ್ಥಾವರ ಜಂಗಮಾತ್ಮಕವಾದ ಸಮಸ್ತ ಜಗವು ಕಟ್ಟಿಹಾಕಲ್ಪಟ್ಟಿದೆ. ಧರ್ಮದಿಂದ ಸ್ವರ್ಗಾದಿ ಊರ್ಧ್ವಲೋಕ ಪ್ರಾಪ್ತಿಯು, ಅಧರ್ಮದಿಂದ ನೀಚವಾದ ಅಧೋಲೋಕ ಪ್ರಾಪ್ತಿಯು ಉಂಟಾಗುವುದೆಂದು ಹೇಳಲ್ಪಟ್ಟಿದೆ. ಆದ್ದರಿಂದ ಧರ್ಮವನ್ನು ಎಂದೆಂದೂ ಆಚರಿಸಬೇಕು. ಆ ಧರ್ಮವು ವೇದಗಳನ್ನು ಆಶ್ರಯಿಸಿದೆ. ಧರ್ಮದ ದ್ವಿತೀಯ ರೂಪವು ದಾನ. ಶ್ರೀವಾಸವಿ ದೇವಿ ಹೇಳಿದ ವಿಧದಲ್ಲಿ ಕಲಿಯುಗದಲ್ಲಿ ಜಪಗಳು, ವ್ರತಯಜ್ಞಗಳು, ಪುಣ್ಯ ತೀರ್ಥ ಸೇವನೆ ಇತ್ಯಾದಿಗಳಿಗಿಂತ ದಾನವು ಶ್ರೇಷ್ಠ ಧರ್ಮವೆಂದು ತಿಳಿದು ಪಾತ್ರತ್ವವನ್ನು ತಿಳಿದು ದಾನ ಧರ್ಮಗಳನ್ನು ಮಾಡಬೇಕು. ಹೇ ಶಿಷ್ಯರೇ, ಯಾವ ಯಾವ ಯುಗದಲ್ಲಿ ಯಾವ ಯಾವ ವರ್ಣದವರಿಗೆ ಯಾವ ಯಾವ ಕರ್ಮಗಳು ಋಷಿಗಳಿಂದ ನಿರ್ಣಯಿಸಲ್ಪಟ್ಟಿವೆಯೋ ಆಯಾ ಕಾಲದಲ್ಲಿ ಆಯಾ ವರ್ಣದವರಿಗೆ ಆಯಾ ಕರ್ಮಗಳು ಕರ್ತವ್ಯವಾಗಿವೆ. ಅನಿಂದಿತವಾಗಿ ಕಾಲಾನುಸಾರವಾಗಿ ಸಂಭವಿಸುವ ವಿಶೇಷ ಲಕ್ಷಣಗಳಿಂದ ಕೂಡಿದ ಧರ್ಮಗಳನ್ನು ಸರ್ವರೂ ಅನುಸರಿಸಬಹುದು. ನಿಮಗೀಗ ಒಂದು ಮುಖ್ಯ ವಿಷಯವನ್ನು ತಿಳಿಸುತ್ತಿರುವೆ, ಸಾವಧಾನ ಚಿತ್ತದಿಂದ ಕೇಳಿರಿ. ಪರಿಶುದ್ಧವಾದ ನಿರ್ಮಲವಾದ ಪಿತೃವಂಶವನ್ನು ಚೆನ್ನಾಗಿ ತಿಳಿಸುವ ಸುಪ್ರಸಿದ್ಧವಾದ ಮುನಿಶ್ರೇಷ್ಠರಿಂದ ಹೇಳಲ್ಪಟ್ಟಿರುವ ದಶಚಿಹ್ನೆಗಳನ್ನು ಚೆನ್ನಾಗಿ ತಿಳಿದು ನೀವು ವಂಶಾಭಿವೃದ್ಧಿಯನ್ನು ಸಾಧಿಸಿಕೊಳ್ಳಬೇಕಾಗಿದೆ ಎಂದು ಹೇಳಿದರು. ಭಾಸ್ಕರಾಚಾರ್ಯರ ವಚನಗಳನ್ನು ಕೇಳಿ ವಿರೂಪಾಕ್ಷಾದಿಗಳು, ಹೇ ಗುರುತ್ತಮ, ಆ 10 ಗುರುತುಗಳು ಯಾವುವೋ ನಮಗೆ ವಿವರವಾಗಿ ತಿಳಿಸಿಕೊಡಿ ಎಂದು ಪ್ರಾರ್ಥಿಸಿದರು. ಆಗ ಭಾಸ್ಕರಾಚಾರ್ಯರು, ಪುತ್ರರೇ, ವಂಶ, ಗೋತ್ರ, ಪ್ರವರ, ಋಷಿ, ಶ್ರೇಷ್ಠವಾದ ದಾನ, ಕ್ಷೇತ್ರ, ಅಖಂಡ ದೀಪ ಸಂಖ್ಯೆ, ಜಪ ಸಂಖ್ಯೆ, ತಪಸ್ಥಾನ, ತಟಾಕ, ಇಷ್ಟದೈವ, ನಿತ್ಯ ತ್ಯಾಜ್ಯ ಪದಾರ್ಥ ಎಂಬ ಈ 10 ಗುರುತುಗಳು ದಶಲಿಂಗಗಳೆಂಬ ಹೆಸರಿನಲ್ಲಿ ವೈಶ್ಯರಿಗೆ ತಿಳಿಸಲ್ಪಟ್ಟಿವೆ. ಇವುಗಳನ್ನು ಗುರುಗಳಿಂದ, ಕುಲವೃದ್ಧರಿಂದ ವೈಶ್ಯರು ತಿಳಿದುಕೊಳ್ಳಬೇಕು. ಆ ದಶಲಿಂಗಗಳ ವಿವರಣೆಯನ್ನು ಮೊದಲು ಕೇಳಿರಿ. ಇವುಗಳಲ್ಲಿ ಮೊದಲನೆಯದು ವರ್ಣ ಅಥವಾ ಕುಲ. ಇದು ಸರ್ವಸಾಧಾರಣ ಸಮ್ಮತವಾದದ್ದು. ನಿಮ್ಮ ವೈಶ್ಯವರ್ಣವು ಸದ್ವಿಜ ವರ್ಣವಾಗಿ ಪ್ರಸಿದ್ಧವಾಗಿದೆ. ನಿಮ್ಮ ವರ್ಣವು ಗೋಮಠೀಯ ಕುಲವೆಂದು ಕರೆಯಲ್ಪಟ್ಟಿದೆ. ನಿಮ್ಮ ವರ್ಣಸ್ಥರು ವೇದ ಕಾಲದಲ್ಲಿ ವಿಶರು, ಗೋಮತರು, ಗೋಪರು, ಆರ್ಯರು ಮೊದಲಾದ ಹೆಸರುಗಳಿಂದ ಕರೆಯಲ್ಪಟ್ಟರು. ಈ ಕುಲ ಲಕ್ಷಣವನ್ನು ಮೊದಲು ತಿಳಿಯತಕ್ಕದ್ದು. ಅನಂತರ ಪ್ರವರವನ್ನು ತಿಳಿದುಕೊಳ್ಳಬೇಕು. ವೈಶ್ಯ ಸಂತತಿಗೆ ಏಕಾಶ್ರೇಯರು, ದ್ವಾರ್ಷೇಯರು, ದ್ವ್ಯಾರ್ಷೇಯರು, ತ್ಯಾರ್ಷೇಯರು, ಚತುರಾರ್ಷೇಯರು ಮುಂತಾದ ನಾಮಗಳಿಂದ ಪ್ರವರಗಳು ಹೇಳಲ್ಪಟ್ಟಿವೆ. ವೈಶ್ಯರೆಲ್ಲರೂ ಈ 2ನೆಯ ಲಕ್ಷಣವನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕು. ವೈಶ್ಯರಿಗೆ ಗೋತ್ರಕ್ಕೊಬ್ಬ ಋಷಿಯನ್ನು ಕೂಟಸ್ಥ ಪುರುಷನನ್ನಾಗಿ ತಿಳಿಯಬೇಕಾಗಿದೆ.
ಆ ಬಳಿಕ ತಮ್ಮ ತಮ್ಮ ಇಷ್ಟ ದೈವಗಳನ್ನು ತಿಳಿಯುವುದು ಮೂರನೆಯ ಲಕ್ಷಣ. ನಿಮ್ಮ ಪಿತಾಮಹ ಪ್ರಪಿತಾಮಹರೆಲ್ಲರೂ ಒಬ್ಬೊಬ್ಬರೂ ಒಂದೊಂದು ಮಹಾದಾನದಿಂದ ಪ್ರಸಿದ್ಧರಾದರು. ನೀವು ನಿಮ್ಮ ಪಿತೃಗಳನ್ನು ಉದ್ದೇಶಿಸಿ ಅಂಥ ದಾನಗಳನ್ನು ಮಾಡಬೇಕು. ದಶಲಿಂಗಗಳಲ್ಲಿ ಆ ದಾನವು ನಾಲ್ಕನೆಯದು. ನಿಮ್ಮ ಪೂರ್ವಜರು ಕ್ಷೇತ್ರಗಳನ್ನು ಏರ್ಪಾಟು ಮಾಡಿಕೊಂಡು ಸೇವೆ ಸಲ್ಲಿಸುತ್ತಿದ್ದರು. ಆ ಕ್ಷೇತ್ರಗಳು ಮತ್ತು ಅವುಗಳ ಸಂಖ್ಯೆಗಳು ಐದನೆಯ ಲಕ್ಷಣ. ಗೋವಿನ ತುಪ್ಪದಿಂದ ಬೆಳಗಿಸಲ್ಪಟ್ಟ ದೀಪಗಳು ನಿಮ್ಮ ಹಿರಿಯರಿಂದ ಇಡಲ್ಪಟ್ಟು ನಿಮಗರ್ಪಿಸಲ್ಪಟ್ಟಿವೆ. ಅವುಗಳ ಸಂಖ್ಯಾ ವಿವರಗಳು ಆರನೆಯ ಲಕ್ಷಣ. ನಿಮ್ಮ ಪ್ರಪಿತಾಮಹರು ಬಹು ವಿಧವಾದ ಜಪಗಳನ್ನು ಆಚರಿಸಿದರು. ಆ ಜಪ ಸಂಖ್ಯೆಯು ನಿಮ್ಮಿಂದ ತಿಳಿಯಲ್ಪಡಬೇಕಾಗಿದೆ. ಇದು ಏಳನೆಯ ಲಕ್ಷಣ. ಯಾವ ಯಾವ ತೀರ್ಥಗಳಲ್ಲಿ, ಯಾವ ಯಾವ ಪರ್ವತಗಳಲ್ಲಿ, ಯಾವ ಯಾವ ಸ್ಥಳಗಳಲ್ಲಿ ನಿಮ್ಮ ಪೂರ್ವ ವೈಶ್ಯರು ಜಪ ತಪಗಳನ್ನು ಆಚರಿಸಿದರೋ ಆ ತಪಸ್ಥಾನಗಳನ್ನು, ಆ ತೀರ್ಥ ತಟಾಕಗಳನ್ನು ವೈಶ್ಯ ಸಂತತಿಯು ತಿಳಿದುಕೊಳ್ಳಬೇಕಾಗಿದೆ. ಆ ತಪಸ್ಥಾನ ತಟಾಕಗಳು ಎಂಟನೆಯ ಮತ್ತು ಒಂಬತ್ತನೆಯ ಲಕ್ಷಣಗಳು. ನಿಮ್ಮ ಕುಲದಲ್ಲಿ ನಿಮ್ಮ ಪೂರ್ವಜರಿಂದ ಯಾವ ಯಾವ ಗೋತ್ರದವರು ಯಾವ ಯಾವ ವಸ್ತುಗಳನ್ನು ತ್ಯಜಿಸಿದರೋ ಅವು ಹೇಳಲ್ಪಟ್ಟಿವೆ. ಅವುಗಳನ್ನು ಅರಿತುಕೊಳ್ಳಬೇಕು. ಇದು ಹತ್ತನೆಯ ಲಕ್ಷಣ. ಈ ದಶಲಿಂಗಗಳ ಪರಿಜ್ಞಾನವು ನಿಮ್ಮ ಪೂರ್ವ ವೈಶ್ಯರ ನಿಷ್ಠಾಗರಿಷ್ಠತೆಯನ್ನು, ಆಧ್ಯಾತ್ಮಿಕ ಮಹೋನ್ನತ್ಯವನ್ನು ಸ್ಪಷ್ಟವಾಗಿ ತಿಳಿಸುವ ವಿಶಿಷ್ಟ ಚಿಹ್ನೆಗಳು ಎಂದು ಹೇಳಿ 102 ಗೋತ್ರದವರಿಗೆ ಅವರವರ ದಶಲಿಂಗಗಳನ್ನು ಸವಿವರವಾಗಿ ತಿಳಿಸಿಕೊಟ್ಟರು. ಆ ಬಳಿಕ ಅವರೊಡನೆ, ಹೇ ವೈಶ್ಯ ಶ್ರೇಷ್ಠರೇ, ಸೂತ್ರಕಾರರು ನಿರ್ಣಯಿಸಿದ ಪ್ರಕಾರದಲ್ಲಿ ವರ್ಣಾಶ್ರಮ ಧರ್ಮಗಳನ್ನು ಅನುಸರಿಸುತ್ತಾ ವಿದ್ಯುಕ್ತವಾಗಿ ಪುಂಸವನಾದಿ ಷೋಡಶ ಸಂಸ್ಕಾರಗಳನ್ನು ಪ್ರತಿ ವೈಶ್ಯನೂ ತಪ್ಪದೇ ಆಚರಿಸಬೇಕು. ಶ್ರೀ ವಾಸವಿ ಕನ್ಯಕಾದೇವಿ ಆಚರಿಸಿ ತೋರಿಸಿದ ತ್ಯಾಗಾಹಿಂಸಾತ್ಮಕ ಪರಮಧರ್ಮವನ್ನು ಆದರ್ಶಪ್ರಾಯವಾದ ಯುಗ ಧರ್ಮವಾಗಿ ಸ್ವೀಕರಿಸಿ ಅಖಿಲ ಪ್ರಪಂಚದಲ್ಲಿ ಆ ಧರ್ಮವನ್ನು ಪ್ರಚಾರಗೊಳಿಸಿ ವಿಶ್ವಶಾಂತಿಯನ್ನು ಸಾಧಿಸಿ ಸಮಸ್ತ ವೈಶ್ಯರು ಅಭಿಮಾನಧನರಾಗಿ ಐಕಮತ್ಯದಿಂದ ವರ್ತಿಸಬೇಕು. ಶೈವ, ಶಾಕ್ತೇಯ, ವೈಷ್ಣವ, ಗಣಪತ್ಯಾದಿ ಸಮಸ್ತ ಮತ ಸಂಪ್ರದಾಯಗಳಲ್ಲಿ ಸಮದೃಷ್ಟಿ ಹೊಂದಿ ಸರ್ವ ಮತ ಸಾಮರಸ್ಯದಿಂದ ಪ್ರಜಾಪಾಲನೆ ಮಾಡಬೇಕು ಎಂದು ಬೋಧಿಸಿದರು. ಸೂಚನೆ: ಮೇಲೆ ತಿಳಿಸಿದ ದಶಲಿಂಗ ಲಕ್ಷಣಗಳು ಯಾವ ಗೋತ್ರಕ್ಕೆ ಯಾವುದೆಂದು ನಿರ್ದೇಶಿಸಲ್ಪಟ್ಟಿವೆಯೋ ಈಗ ಸಾಧಿಕಾರಿಕವಾಗಿ ರೂಪಿಸಲ್ಪಟ್ಟ ಸಂಸ್ಕೃತ ಮೂಲಪುರಾಣ ಪ್ರಾಮಾಣಿಕ ಪ್ರತಿಯಲ್ಲಿ ಸವಿವರವಾಗಿ ತಿಳಿಸಲ್ಪಟ್ಟಿವೆ ಎಂದು ಮನವಿ.